ಸರ್, ಅವತ್ತಿನ ಆ ಕಾಲದ ರಾಮಾಯಣದ ಕಾಲದ ಆಂಜನೇಯನಿಗೂ ಇವತ್ತಿನ ಕಾಲದ ಆಂಜನೇಯನಿಗೂ ತುಂಬ ವ್ಯತ್ಯಾಸ ಇದೆ. ರಾಮಾಯಣದ ಕಾಲದ ಆಂಜನೇಯ ದೈವಾಂಶ ಸಂಭೂತನಾಗಿದ್ದ. ಮತ್ತು ಸಣ್ಣ ಮಾತು ಅಂತಲ್ಲ, ಇದನ್ನು ಸಣ್ಣ ಮಾತಲ್ಲಿ ಹೇಳೋದಿದ್ದರೆ ಆ ಆಂಜನೇಯನಿಗೆ ಬಾಲ ಇತ್ತು, ಲಂಕಾ ದಹನ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯುತವಾದಂಥ ಬಾಲ ಇತ್ತು. ಇವರಿಗೆ ಬಾಲನೂ ಇಲ್ಲ. ಸರ್, ಹಲವಾರು ಜನ ಈ ಓಲೈಕೆ ರಾಜಕಾರಣ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ಬೇಕಾಗಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಗುಂಪುಗಾರಿಕೆ ಯಾವಾಗ ಜಾಸ್ತಿ ಆಗುತ್ತೆ? ಎರಡು ನಾಯಕರಿದ್ದಾಗ ಎರಡು ನಾಯಕರಿಗೂ ಬೇಕಾದಂಥ ಓಲೈಕೆ ರಾಜನೀತಿಗಳನ್ನು ಯಾರೆಲ್ಲ ಮಾಡುವಂಥ ಆ ಸಂಖ್ಯೆಗಳು ವೃದ್ಧಿ ಆಗುತ್ತಾ, ಹಾಗೆಲ್ಲ ಈ ರೀತಿಯ ಪರಿಸ್ಥಿತಿಗಳಾಗುತ್ತೆ. ನಮಗೆಲ್ಲ ಇದರ ಅನುಭವ ಇದೆ ಸರ್. ಹುಬ್ಬಳ್ಳಿ ಹಾಗೆ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಹರಿಪ್ರಸಾದರು ಮತ್ತು ಅವರು ಒಂದೇ ಕಮ್ಯುನಿಟಿಯವರು ಅಂತ ನನಗೆ ಗೊತ್ತು. ನಾನು ಜಾತಿಯ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಅವರದ್ದು, ಆದರೆ ಅವರು ಮನುಷ್ಯ ಜಾತಿ ಅಂತ ಹೇಳೋದು ನಾನು ಒಪ್ಕೊಳ್ತೇನೆ. ಸಿದ್ದರಾಮಯ್ಯರು ಮತ್ತು ಅವರ ತಂಡ ಮನುಷ್ಯ ಜಾತಿಯವರು ಹೌದಾ ಅಲ್ವ ಅಂತ ಅವರು ಸಾಬೀತುಪಡಿಸಬೇಕು. ಈಗ ಬಿಜೆಪಿ ಮನೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್. ನಾವು ನಮ್ಮದು 3 ಬಾಗಿಲೋ 4 ಬಾಗಿಲೋ ಅದರ ಬಗ್ಗೆ ಚಿಂತೆ ಮಾಡುವಂಥ ಪ್ರಯತ್ನಗಳನ್ನೇ ಅವರು ಮಾಡಿಕೊಂಡಿದ್ರೆ ಆಡಳಿತ ಸುಸೂತ್ರ ಆಗೋದಿಲ್ಲ. ಅವರಲ್ಲಿ ಎಷ್ಟು ಬಾಗಿಲಿದೆ ಅಂತ ಹೇಳುವಂಥದ್ದನ್ನ ಫಸ್ಟ್ ನೋಡಿಕೊಳ್ಳಿ ಸಿದ್ದರಾಮಯ್ಯ. ಒಂದು. ಎರಡನೇದಾಗಿ ಸಿದ್ದರಾಮಯ್ಯರಿಗೆ ಇವತ್ತು ಇರುವಂಥ ಜವಾಬ್ದಾರಿ ಅದು ಕೇವಲ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಪಕ್ಷದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡುವಂಥದ್ದಲ್ಲ, ಜನರ ಸಮಸ್ಯೆಯ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡುವಂಥದ್ದನ್ನು ಅವ್ರು ಮಾಡಬೇಕು. ಬಿ ಜೆ ಪಿಯಲ್ಲಿ ಹೌದು 3 ಬಾಗಿಲು ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ಕಾಲದಲ್ಲಿ 3 ಬಾಗಿಲು ಇತ್ತು. ಈಗ ಎಲ್ಲ ಬಾಗಿಲು ಬಂದ್ ಮಾಡಿ ಒಂದೇ ಬಾಗಿಲು ಮಾಡಿದ್ದೀವಲ್ಲ, ಈಗಲೂ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ, ಯಾರೋ ಏನೋ ಅಲ್ಲಿ ಇಲ್ಲಿ ಮಾತಾಡುವಂಥದ್ದನ್ನೇ ದೊಡ್ಡದು ಮಾಡಿದರೆ, ಕಾಂಗ್ರೆಸ್ನಲ್ಲಿ ಇದ್ದಂಥ ಗುಂಪು ನಮ್ಮಲ್ಲಿ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು ಎಷ್ಟು ಜನ ಆ ಮುಖ್ಯಮಂತ್ರಿಗೆ ಯಾರನ್ನೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಈಗ ಫೈನಾನ್ಷಿಯಲ್ ಅಡ್ವೈಸರು, ಇನ್ನೊಂದು ಅಡ್ವೈಸರು, ಮತ್ತೊಂದು ಅಡ್ವೈಸರು, ಇದೆಲ್ಲ ಏನು ಬಾಗಿಲು ಬಂದ್ ಮಾಡೋಕ್ಕೆ ಜನ ಮಾಡಿದ್ದವರು? ಸಿದ್ದರಾಮಯ್ಯರಿಗೂ ಖುಷಿ ಆಗ್ಬೋದು ಅವರನ್ನು ಬಂಧನ ಮಾಡಿದರೆ. ಪರಮೇಶ್ವರನೇ ನೀವು ಗೃಹ ಮಂತ್ರಿಗಳು, ಸಿದ್ದರಾಮಯ್ಯರನ್ನು ಪ್ಲೀಸ್ ಮಾಡಬೇಕಾದ್ರೆ ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಅವರನ್ನು ಸ್ವಲ್ಪ ಚೆನ್ನಾಗಿ ತನಿಖೆ ಮಾಡಿ ಏನು ಅಂತಂತ ತಿಳ್ಕೊಳ್ಳಿ. ಆಗ ಕಾಂಗ್ರೆಸ್ನಲ್ಲಿಯೂ ಶಾಂತಿ ಆಗ್ತದೆ, ಸಮಾಜದಲ್ಲಿಯೂ ಸ್ವಲ್ಪ ಶಾಂತಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಸ್ವಲ್ಪ ಸಿದ್ದರಾಮಯ್ಯರಿಗೆ ಹೆದರಿಕೆ ಆಗಿರ್ಬೋದು, ಇನ್ನೊಮ್ಮೆ ಈ ವೃತ್ತಕ್ಕೆ ಯಾಕೆ ಕೈ ಹಾಕೋದು, ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು, ಯಾವುದೋ ಎಲ್ಲೋ ಹಾಸ್ಪಿಟಲ್ ಇರಬೇಕಾದವರು ಹೊರಗಿರುವಂಥವ್ರ ಇದಕ್ಕೆ ನಾನು ಯಾಕೆ ಕೈ ಹಾಕಲಿ ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ದೀರಿ. ಬಂಧನ ಮಾಡಿ ಅಂತ ಹೇಳಿರುವಂಥದ್ದು ಅದಕ್ಕೆ. ಹಿಂದೆ ಇವರು ಮಾಡಿದ್ದಾರೋ ಮಾಡಲಿಲ್ವೋ ಕೋರ್ಟಿಗೆಲ್ಲ ಹೋಗಿ ಸಾಕಷ್ಟು ಚರ್ಚೆಗಳಾಗಿ ಸಾರ್ವಜನಿಕ ವಲಯದೆಲ್ಲ ಆಗಿರುವಂಥದ್ದು. ಆ ಗೋದ್ರಾ ಹತ್ಯಾಕಾಂಡವನ್ನೇ ಇವರು ಒಂದು ಕಾಲದಲ್ಲಿ ಚುನಾವಣಾ ಪ್ರಚಾರದ ಅಸ್ತ್ರವನ್ನಾಗಿ ಬಳಸಿಕೊಂಡು ಮುಖಭಂಗ ಮಾಡಿಕೊಂಡವರಿಗೆ ಮತ್ತೆ ಗೋದ್ರದ ಸುತ್ತಿ ಎತ್ತಿದರೆ ಇನ್ನಷ್ಟು ಮುಖಭಂಗ ಆಗ್ತದೆ ಅಂತ ಹೇಳುವಂಥ ಪರಿಜ್ಞಾನ ಆದರೂ ಇವರಿಗೆ ಇರಬೇಕು. ಸರ್, 31 ವರ್ಷದ ಹಿಂದಿನ ಕೇಸನ್ನು ರಿಓಪನ್ ಮಾಡುವವರಿಗೆ ಇವತ್ತು ಪ್ರಚೋದನೆ ಕೊಡುವವರನ್ನು ಬಂಧನ ಮಾಡಲಿಕ್ಕೆ ಏನು ತಾಪತ್ರೆ? ಒರಿಸ್ಸಾದಲ್ಲಿ ನಮ್ಮ ಸರ್ಕಾರ ಇಲ್ಲ, ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇಲ್ಲ, ಮಾಡ್ಬೋದಲ್ಲ ಇವರಿಗೆ. ಪೊಲಿಟಿಕಲಿ ಮೋಟಿವೇಶನ್ ಆಗಿ ಬಿ ಜೆ ಪಿ ರಾಜ್ಯಗಳಲ್ಲಿ ಏನಾದ್ರು ಮಾಡದಿದ್ದರೆ ಸರಿಯಪ್ಪ, ನಮ್ಮ ತಪ್ಪು. ಈಗ ಇದೆಲ್ಲ ಹೇಳಿಕೆಗಳು ಮತ್ತೊಂದು ಬರುವಂಥದ್ದು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಟೆರರಿಸಮ್ ಆ್ಯಕ್ಟಿವಿಟೀಸ್ ಇಟ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಬೇಕಾದಂಥ ಬೇರೆ NIA ಬಾಕಿದ್ದೆಲ್ಲ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇದನ್ನು ನಾವು ಲೈಟಾಗಿ ತಗೊಳ್ಳುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡಬಾರ್ದು, ಸ್ಪೆಷಲಿ ಕರ್ನಾಟಕ ಸರ್ಕಾರ ಮಾಡಬಾರ್ದು. ಇದನ್ನು ಚೀಫ್ ಮಿನಿಸ್ಟರ್ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಗೃಹ ಮಂತ್ರಿಗಳು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲೋ ಇನ್ನಷ್ಟು ಇವರ ಮನಸ್ಸಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗಲಿ ಅಂತ ಹೇಳುವಂಥದ್ದೇ ಭಾವನೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫಸ್ಟು ರಕ್ಷಣೆ ಅವರಿಗೆ ಕೊಡಬೇಕು. ಈ ರಾಮ ಭಕ್ತರು ಉಂಟಲ್ಲ, ಅವರನ್ನು ಪುಡಿ ಮಾಡ್ತಾರೆ ಇಂಥ ಹೇಳಿಕೆಗಳನ್ನು ಕೊಟ್ಟರೆ. ನಾನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನಿಷ್ಠ ಒಂದು 22ನೇ ತಾರೀಕಿಗೆ ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಚಿ
ಆ ರಾಮನಲ್ಲಿ ಪ್ರಾರ್ಥನೆ ಮಾಡಿ ದಯವಿಟ್ಟು ನನಗೆ ಹೊರಗಡೆ ಏನು ತೊಂದರೆ ಆಗದ ನನಗೆ ರಕ್ಷಣೆ ಕೊಡೋ ಶ್ರೀರಾಮ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋದು ಒಳ್ಳೆಯದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿ ಆದವ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ಜನರಲ್ ಸೆಕ್ರೆಟರಿ ಆಗಿದ್ದವ ಇವತ್ತು ಜನರನ್ನು ಪ್ರಚೋದನೆ ಮಾಡುವಂಥದ್ದು, ಜನರಲ್ಲಿ ಭಯ ಹುಟ್ಟಿಸುವಂಥದ್ದು ಮತ್ತು ಒಂದು ರೀತಿಯಲ್ಲಿ ವಾಸ್ತವಿಕ ವಿಚಾರಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು, ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಹರಿಪ್ರಸಾದರಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನೀವೆಲ್ಲವನ್ನು ತಿಳಿದವರು, ರಾಜ್ಯಸಭಾ ಸದಸ್ಯರಾಗಿದ್ದವರು ಮತ್ತೊಬ್ಬರು. ಈ ನಮ್ಮ IPC CRPCಗಳಲ್ಲಿ ಕಾನ್ಸ್ಪಿರಸಿ ಮತ್ತು ಅಬೆಟರ್ ಅಂತ ಹೇಳುವಂಥ ಎರಡು ಶಬ್ದ ಇದೆ. ಪ್ರಾಯಶಃ ಇವತ್ತು ನೀವು ಹೇಳಿದ್ದಕ್ಕೆ ಈ ಎರಡು ಶಬ್ದಗಳೇ ಅಪ್ಲೈ ಆಗ್ತದೆ. ನಿಮ್ಮನ್ನು ತಕ್ಷಣ ಬಂಧನ ಮಾಡಬೇಕು. ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಕೇಂದ್ರ ಸರ್ಕಾರವೂ ಆಗ್ರಹ ಮಾಡ್ತೀನಿ. ಯಾಕಂತ ಹೇಳಿದರೆ ಇವತ್ತಿನವರ ಆ್ಯಕ್ಟಿವಿಟಿ ನೋಡಿದರೆ ಕೇವಲ ಅವರು IPC CRPC ವ್ಯಾಪ್ತಿಯಲ್ಲಿ ಬರುವಂಥದ್ದಲ್ಲ, ಆ ಟೆರರಿಸ್ಟ್ ಕಾಯ್ದೆಯಲ್ಲಿ ಕೂಡ ಇವರು ಬರುವಂಥವ್ರು ಅಂತ ಅನ್ನಿಸ್ತದೆ. ಇಡೀ ದೇಶವ್ಯಾಪಿಯಾಗಿ ನಡೆಯುವಂಥ ವಿದ್ಯಮಾನಗಳ ಅದನ್ನು ಇವರು ಈ ರೀತಿ ಪ್ರಚೋದನಾತ್ಮಕ ಹೇಳಿ ರಾಮ ಭಕ್ತರಿಗೂ ಬೆದರಿಕೆ ಹುಟ್ಟಿಸುವಂಥದ್ದು, ಯಾರೋ ಈ ರೀತಿ ಮಾಡಬೇಕು ಅಂತ ಹೇಳುವಂಥ ಯಾರೋ ಇದ್ದರೆ ಅವ್ರಿಗೆ ಹರಿಪ್ರಸಾದರು ಹೇಳಿದ್ದಾರೆ, ಆದ ಕಾರಣ ಎಲ್ಲರೂ ಒಂದು ರೈಲಿಗೆ ಏನಾದ್ರು ಮಾಡಿಬಿಡೋಣ ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸುವಂಥ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಅತ್ಯಂತ ಗಂಭೀರವಾದ್ದು ಅಲ್ಲ. ನಾನು ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ, 31 ವರ್ಷದ ಹಿಂದಿನ ಆ ಶ್ರೀಕಾಂತ್ ಪೂಜಾರಿಯ ಕೇಸನ್ನು ರಿಓಪನ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತೀರಂತೆ. ಇವತ್ತು ಇಂಥ 100 ಕೇಸುಗಳಾಗಬೇಕು ದೇಶದ ಭಾಗಗಳಲ್ಲಿ, ರಾಜ್ಯದ ಭಾಗಗಳಲ್ಲಿ ಅಂಥೇಳಿ ಪ್ರಚಾರ ಕೊಡುವಂಥ ನಿಮ್ಮ ಹರಿಪ್ರಸಾದರನ್ನು ನೀವು ಬಂಧನ ಮಾಡದಿದ್ದರೆ ಪ್ರಾಯಶಃ ನೀವು ಆಡಳಿತ ಮಾಡಲಿಕ್ಕೆ ನೀವು ಅನರ್ಹರು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರಿಗೆ ಯಾರು ಹೇಳಿದ್ದು ಇಂಥದ್ದಾಗೋ ಸಾಧ್ಯತೆ ಇದೆ ಅಂತ? ಇವರೇ ಒಂದು ಇದನ್ನು ತಿಳ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಗಂಭೀರ ಪ್ರಶ್ನೆ ಸರ್ ಇದು ಸಾಧಾರಣದ ಪ್ರಶ್ನೆ ಅಲ್ಲ. ನನಗೆ ಅನಿಸ್ತದೆ ಬೇರೆಲ್ಲದರ ವಿಚಾರಕ್ಕಿಂತಲೂ ಹೆಚ್ಚಾಗಿ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾದ್ದು. ನಾವು ಬೇರೆ ಬೇರೆ ಸಂಗತಿಗಳನ್ನು ಮಾತಾಡ್ತೇವೆ. ನಮ್ಮ ಬೇರೆ ಬೇರೆ ಮೈನಾರಿಟಿ ಕಮ್ಯುನಿಟಿಯ ಆ ಭಯೋತ್ಪಾದಕ ಗುಂಪುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದಂಥ ಆ್ಯಕ್ಟಿವಿಟಿಗಳನ್ನು ಕಂಡಿದ್ದೀವಿ. ಅದು ಎಲ್ಲ ಒಂದೊಂದು ಭಾಗಕ್ಕೆ ಸೀಮಿತ ಆಗಿತ್ತು. ಇದು ನಾಳೆದಿಂದು ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಭಯ ಹುಟ್ಟಿಸುವಂಥ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂಥ ನಂಬರ್ 1 ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ದರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರಿ ಮಾಡಿ, ಒಳಗಡೆ ಇಡಿ ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆಂತ ಹೇಳಿದರೆ ನನಗೆ ಭಾರಿ ಹೆದರಿಕೆ ಇದೆ. ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೆಗೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಾನು ಇದನ್ನು ಪ್ರಚೋದನೆ ಅಂತ ಮಾಡ್ತಾ ಇಲ್ಲ, ಆದರೆ ಆ ರೀತಿಯ ಭಾವನೆ ಇದೆ ಜನರಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.